ನೋಡಿ, ಕೋಗಿಲು ಕ್ರಾಸ್ ಬಳಿ ಅಕ್ರಮ ಶೆಡ್ಗಳನ್ನು ತೆರವುಗೊಳಿಸಿದಂಥ ವಿಚಾರ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತ ಪಾಲಿಟಿಕ್ಸ್ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಯಾವುದೂ ಕಾಣಿಸ್ತಾ ಇಲ್ಲ. ಕೋಗಿಲು ಫಕೀರ್ ಲೇಔಟ್ನಲ್ಲಿ ಒಂದ್ ಕಡೆ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ರಾಜ್ಯದಲ್ಲಿ ಮುಗಿತಾ ಇಲ್ಲ ಕೋಗಿಲು ಪಾಲಿಟಿಕ್ಸ್. ಕೋಗಿಲು ಫಕೀರ್ ಲೇಔಟ್ನಲ್ಲಿ ದಾಖಲೆ ಪರಿಶೀಲನೆ, ಕಂದಾಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಪರಿಶೀಲನೆ ಕಾರ್ಯ ಆಗ್ತಾ ಇದೆ. ರೇಷನ್ ಕಾರ್ಡು ಹಾಗೂ ಬ್ಯಾಂಕ್ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಒತ್ತುವರಿದಾರರಿಗೆ ಜಿಬಿಎ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಮುಂದೆ ಸರ್ಕಾರಿ ಜಾಗದಲ್ಲಿ ಅನಧಿಕೃತ ಮನೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಬ್ರೇಕ್ ಹಾಕಿದ್ದಾರೆ. ಮನೆ ಶೆಡ್ಗಳನ್ನ ನಿರ್ಮಿಸಿದ್ರೆ ಅದಕ್ಕೆ ಅಧಿಕಾರಿಗಳೇ ನೇರ ಹೊಣೆ. ಅತಿಕ್ರಮಣ ಮಾಡಿದರೆ ಅಂಥವರ ಮೇಲೆ ದೂರು ದಾಖಲಿಸಿ. ಜಿಬಿಎ ಮುಖ್ಯ ಆಯುಕ್ತರಿಂದ ಅಧಿಕಾರಿಗಳಿಗೆ ಈ ಥರದೊಂದು ಸೂಚನೆಯನ್ನ ಕೊಡಲಾಗಿದೆ. ರೇಷನ್ ಕಾರ್ಡು ಮತ್ತೆ ಬ್ಯಾಂಕ್ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಕೆಲಸ ಒಂದ್ ಕಡೆ ಆಗ್ತಾ ಇದೆ. ಮತ್ತೊಂದು ಕಡೆ ಒತ್ತುವರಿದಾರರಿಗೆ ಜಿಬಿಎ ಬಿಗ್ ಶಾಕ್ ಕೊಟ್ಟಿದೆ. ಅಂದ್ರೆ ಮುಂದೆ ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ಯಾವುದೇ ರೀತಿಯಾದಂಥ ಮನೆಗಳನ್ನ ಶೆಡ್ಗಳನ್ನ ನಿರ್ಮಿಸುವಂತಿಲ್ಲ. ಒಂದು ವೇಳೆ ಯಾರಾದರೂ ಆ ಥರ ನಿರ್ಮಿಸಿದ್ರೆ ಅದಕ್ಕೆ ನೇರ ಹೊಣೆ ಯಾರಾಗಿರ್ತಾರೆ? ಅಧಿಕಾರಿಗಳೇ ಆಗಿರ್ತಾರೆ. ಹೀಗಾಗಿ ಜಿಬಿಎ ಮುಖ್ಯ ಆಯುಕ್ತರಿಂದ ಅಧಿಕಾರಿಗಳಿಗೆ ಒಂದು ಖಡಕ್ ಸೂಚನೆಯನ್ನು ಕೊಡಲಾಗಿದೆ. ಯಾವಾಗ ಈ ಕೋಗಿಲು ಕ್ರಾಸ್ ಬಳಿ ಅಕ್ರಮವಾಗಿ ತಲೆ ಎತ್ತಿದ್ದಂತಹ ಶೆಡ್ಗಳನ್ನು ತೆರವುಗೊಳಿಸ್ತಾರೆ, ಆ ವಿಚಾರ ರಾಜಕೀಯ ಸ್ವರೂಪಕ್ಕೂ ಕಾರಣ ಆಗಿದೆ. ಒಂದು ರೀತಿ ಪೊಲಿಟಿಕಲ್ ಟಚ್ ಅದಕ್ಕೆ ಪಡ್ಕೊಂಡಿದೆ. ಕೇರಳ ಸರ್ಕಾರ ಆರಂಭ ಮಾಡ್ತು, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಈ ಕೋಗಿಲು ಪಾಲಿಟಿಕ್ಸ್ ಏನು ನಡೀತಾ ಇದೆ ಅದು ಸದ್ಯಕ್ಕೆ ನಿಲ್ಲುವಂತಹ ಅಥವಾ ಸದ್ಯಕ್ಕೆ ಮುಗಿಯುವಂತಹ ಯಾವುದೇ ರೀತಿಯಾದಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನು ಮುಂದೆ ಸರ್ಕಾರಿ ಜಾಗದಲ್ಲಿ ಯಾರೂ ಕೂಡ ಅಕ್ರಮವಾಗಿ ಮನೆಗಳನ್ನು ಕಟ್ಕೊಳ್ಳೋದಾಗಲಿ ಅಥವಾ ಶೆಡ್ಗಳನ್ನು ನಿರ್ಮಿಸ್ಕೊಳ್ಳೋದಾಗಲಿ ಇದು ಯಾವುದೂ ಕೂಡ ಮಾಡುವಂತಿಲ್ಲ ಅಂತೇಳಿ ಅದಕ್ಕೆ ಬ್ರೇಕ್ ಹಾಕುವಂಥ ಕೆಲಸಕ್ಕೆ ಜಿಬಿಎ ಮುಂದಾಗಿದೆ.